ಮೈ ಎಕ್ಸಾಮ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ KEA ಇಂದ ಕೆಲವು ಹೊಸ ಅಪ್ಡೇಟ್ನ ಬೆಳಗಿದೆ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಅಥವಾ KCET 2024 ವಿದ್ಯಾರ್ಥಿಗಳಿಗೆ. ಅದು ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಅಂದರೆ KCET ಅಪ್ಲಿಕೇಶನ್ ಹಾಕೋಕ್ಕೆ ಇನ್ನೊಮ್ಮೆ ನಿಮಗೆ ಅವಕಾಶ ಕೊಟ್ಟಿರ್ತಾರೆ. ಸೊ ಮತ್ತೊಮ್ಮೆ ನಿಮಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಕೂಡ ನಮಗೆ 2 ರಿಂದ 3 ಸಲ ಅವಕಾಶ ಕೊಟ್ಟಿದ್ದರು. ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪಾಲಕರಾಗಿರ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಇನ್ನೊಮ್ಮೆ ನಮಗೆ ಅವಕಾಶ ಕೊಡಿ ಅಪ್ಲಿಕೇಶನ್ ಹಾಕೋಕ್ಕೆ ಹಂಗಂತ. ಅದಕ್ಕೋಸ್ಕರ KEAದವರು ನಮಗೆ 30ನೇ ತಾರೀಕಿಗೆ ಅಂದರೆ ಮಾರ್ಚ್ 30ಕ್ಕೆ ಅಪ್ಲಿಕೇಶನ್ ವಿಂಡೋ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಯಾರಾದರೂ ಇದುವರೆಗೆ KCET ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದರೆ ಅಥವಾ ಅಪ್ಲಿಕೇಶನ್ನ ಹಾಕಿ ಇನ್ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಅಥವಾ ಇನ್ನೂ ಕೆಲವು ವಿಧದ್ದು ಅಪ್ಲಿಕೇಶನ್ನ ಹಾಕಿ ಪೇಮೆಂಟ್ನ ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಇವಾಗ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಇವಾಗ ನಮಗೆ ಅಪ್ಲಿಕೇಶನ್ ಹಾಕೋಕ್ಕೆ 30th ಮಾರ್ಚ್ಗೆ ಮತ್ತೊಮ್ಮೆ ವಿಂಡೋ ಓಪನ್ ಮಾಡ್ತಾರೆ. ಮತ್ತು ಹಾಗೆಯೇ ಪೇಮೆಂಟ್ ಮಾಡೋಕ್ಕೆ ನಮಗೆ 1st ಏಪ್ರಿಲ್ವರೆಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಯಾರ್ಯಾರಿಗೆ ಬೇಕಾಗೋದಂತ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಇದನ್ನು ತಿಳ್ಕೊಂಡು KCET ಅಪ್ಲಿಕೇಶನ್ನ ಹಾಕ್ತಾರೆ. ಸೊ ಇವಾಗ KCET ಎಕ್ಸಾಮ್ನ ಬರೆದು ನೀವು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಹಾಗೆಯೇ BSc ಅಗ್ರಿಕಲ್ಚರ್ ಮತ್ತು ಫಾರ್ಮಸಿಸ್ ಕೋರ್ಸಸ್ ಆಗಿರ್ಬೋದು, ಅದೆಲ್ಲ ಕೋರ್ಸ್ಗೆ ನೀವು KCET ಎಕ್ಸಾಮ್ ಥ್ರೂನೇ ಜಾಯ್ನ್ ಆಗಬೇಕಾಗುತ್ತೆ. ಹಾಗೆಯೇ ಯಾರಾದರೂ ಮೆಡಿಕಲ್ ಫೀಲ್ಡಲ್ಲಿ ಹೋಗೋದಿದ್ರೆ ಅವರು ಕೂಡ KCET ಅಪ್ಲಿಕೇಶನ್ನ ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಾಗಿದೆ. ಸೊ ಇದಾಯಿತು KEA ಇಂದ ಬಂದಿರೋ ಅಪ್ಡೇಟ್. ಮತ್ತು ಹಾಗೆಯೇ ಯಾರಾದರೂ ಕ್ಯಾಂಡಿಡೇಟ್ BSc ಅಗ್ರಿಕಲ್ಚರ್ಗೆ ಹೋಗಬೇಕಂತ ಅಂದ್ಕೊಂಡಿದ್ರೆ ಅಥವಾ ಫಾರ್ಮಸಿಸ್ಗೆ ಹೋಗಬೇಕಂತ ಅಂದ್ಕೊಂಡಿದ್ರೆ ಮತ್ತು ಹಾಗೆಯೇ ಅವರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಿದ್ರೆ ನಾವು ಅವರಿಗೋಸ್ಕರ ಸಪ್ರೇಟ್ ಡೆಡಿಕೇಟೆಡ್ ನೋಟ್ಸ್ನ ಪ್ರಿಪೇರ್ ಮಾಡಿದ್ವಿ. ಸೊ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರು ನೋಟ್ಸ್ನ ಪರ್ಚೇಸ್ ಮಾಡಿಕೊಂಡು ರೆಫರ್ ಮಾಡ್ಕೋಬೋದು. ಸೊ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಹಾಗಾಗಿ ಎಷ್ಟು ಬೇಗ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದು. ಅಂದರೆ ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ನೋಟ್ಸ್ ಬೇಕಾದರೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ನ ಒಂದ್ಸಲ ಚೆಕ್ ಮಾಡಿ, ಅಲ್ಲಿ ನಾನು ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಅದಾದ್ರೆ ನಾವು ಆದಷ್ಟು ಬೇಗನೆ ನಿಮಗೆ ಎಲ್ಲ PDF ನೋಟ್ಸ್ನ ನಿಮ್ಮ ಮೇಲ್ ಐಡಿಗೆ ಕಳಿಸ್ಕೊಡ್ತೀವಿ, ಅದನ್ನು ನೀವು ರೆಫರ್ ಮಾಡ್ಕೋಬೋದು. ಸೊ ದಟ್ಸ್ ಇಟ್ ಫಾರ್ ನೌ. ಸೀ ಯು ನೆಕ್ಸ್ಟ್. ಟಾಟಾ.